3 ದಿನಗಳ ಹಿಂದೆ ಸಂಭವಿಸಿದಂತಹ ಭಯಾನಕ ಭೂಕುಸಿತ ಸತತವಾಗಿ 3ನೇ ದಿನವೂ ಕೂಡ ಶೋಧ ಕಾರ್ಯ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಸಾವಿನ ಸಂಖ್ಯೆ ದಿನಕ್ಕೂ ಕೂಡ ಏರಿಕೆ ಆಗ್ತಾ ಇದೆ. ಬರೋಬ್ಬರಿ 200ಕ್ಕೂ ಅಧಿಕ ಮಂದಿ 284. ಈ ದುರಂತ ಸಂಭವಿಸಿದ ಮರುದಿನ ನಮ್ಮ ಅಂದಾಜಿದ್ದು 100ರ ಗಡಿಯನ್ನ ದಾಟಬಹುದು ಮೃತರ ಸಂಖ್ಯೆ ಅಂತ ಹೇಳಿ. ಇದೀಗ 300ರ ಗಡಿಯ ಆಸುಪಾಸಿನಲ್ಲಿದೆ ಅಧಿಕೃತವಾಗಿ ವರದಿಯಾಗಿರುವ ಮೃತಪಟ್ಟವರ ಸಂಖ್ಯೆ. 284 ಮಂದಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ವಯನಾಡಿನಲ್ಲಿ ಸಂಭವಿಸಿದ ಭೂಕುಸಿತದಲ್ಲಿ ಕೆಸರು ಮಣ್ಣಿನ ಅಡಿ ಇನ್ನೂ 100 ಮಂದಿ ಸಿಲುಕಾಕೊಂಡಿರುವ ಆತಂಕ ಇದೆ. ನಾಪತ್ತೆಯಾಗಿದ್ದಾರೆ. ಅವರ ಶೋಧ ಕಾರ್ಯ ಮೆಪ್ಪಾಡಿ, ಮುಂಡಕೈ, ಚೂರಲ್ಮಲೈನಲ್ಲಿ ಈ ಕ್ಷಣಕ್ಕೂ ಕೂಡ ಮುಂದುವರೆದಿದೆ. ಹಸಿರಿನ ಕಾಡಿನಲ್ಲಿ ಈಗ ಎಲ್ಲ ನೋಡಿದ್ರು ಅಲ್ಲಿ ಕೇವಲ ಕೆಸರು ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಇನ್ನು ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಈ ಕ್ಷಣಕ್ಕೂ ಕೂಡ ವಯನಾಡಿನ ಈ 3 ಪ್ರಮುಖ ಪ್ರದೇಶಗಳಲ್ಲಿ ಬೀಡುಬಿಟ್ಟಿದೆ. ಅಲ್ಲಿಂದ ಕ್ಷಣದ ಮಾಹಿತಿಯನ್ನ ನಿಮ್ಮವರೆಗೂ ತಲುಪಿಸುವ ಪ್ರಯತ್ನವನ್ನ ಮಾಡ್ತಾ ಇದೆ. ಅದರ ಭಾಗವಾಗಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಒಂದ್ ಕಡೆ ಈ ರಕ್ಷಣಾ ಕಾರ್ಯಾಚರಣೆಗೆ ತೊಡಗಿರುವ ಪಡೆಗಳು, ಮತ್ತೊಂದು ಕಡೆಯಲ್ಲಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಲಭ್ಯವಾದಂತಹ ಮೃತರ ಪಾರ್ಥಿವ ಶರೀರವನ್ನ ಆಸ್ಪತ್ರೆಗಳಿಗೆ ಸಾಗಿಸಲಾಗ್ತಾ ಇರುವ ದೃಶ್ಯ. 284 ಮಂದಿ ಕೇವಲ ಕೆಲವೇ ಗಂಟೆಗಳ ಅಂತರದಲ್ಲಿ ಸಂಭವಿಸಿದ ಭಾರೀ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಕೇರಳದ ಪಾಲಿಗೆ ಅಕ್ಷರಶಃ ಈ ಘಟನೆ ಮುಂದಿನ ಅನೇಕ ವರ್ಷಗಳ ಕಾಲ ಒಂದು ದುಸ್ವಪ್ನವಾಗಿ ಕಾಡೋದ್ರಲ್ಲಿ ಯಾವುದೇ ರೀತಿಯ ಅನುಮಾನಗಳಿಲ್ಲ. ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಇಬ್ಬರು ಪ್ರತಿನಿಧಿಗಳು ರಂಜಿತ್ ಶಿರಿಯಾರ್ ಹಾಗೆ ವಿನೋದ್ ನೇರ ಸಂಪರ್ಕದಲ್ಲಿ. ಮೊದಲದಾಗಿ ರಂಜಿತ್, ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ, ಅದಕ್ಕೋಸ್ಕರ ಮಾಡಿಕೊಳ್ಳಲಾಗ್ತಾ ಇರುವ ವ್ಯವಸ್ಥೆ ಹೇಗೆ, ಬಹಳ ಅದ್ಭುತವಾಗಿ ವಿವರಿಸ್ತಾ ಇದ್ರಿ ಬೆಳಗಿನ ಬುಲೆಟಿನ್ಗಳಲ್ಲಿ. ಸದ್ಯಕ್ಕೆ ಎಲ್ಲಿದ್ದೀರಿ, ಏನ್ ಕಾಣೋಕ್ ಸಿಗ್ತಾ ಇದೆ? 284 ಮಂದಿ ಅಧಿಕೃತವಾಗಿ ಮೃತಪಟ್ಟಿದ್ದಾರೆ ಅನ್ನೋ ಅಂಕಿಅಂಶ ಲಭ್ಯವಾಗಿರೋದು. ರಂಜಿತ್, ಮತ್ತಷ್ಟು ಹೆಚ್ಚಿಗೆ ಆಗೋ ಸಾಧ್ಯತೆಗಳಿದೆಯಾ? ಹೇಗಿದೆ ವಾತಾವರಣ ಅಲ್ಲಿ? ಖಂಡಿತವಾಗ್ಲೂ ಕೂಡ ಸ್ಮಿತಾ ರಂಗನಾಥ್, ಕೇರಳದ ಪರಿಸ್ಥಿತಿ ಅಕ್ಷರಶಃ ಒಂದು ರೀತಿಯಲ್ಲಿ ದಯನೀಯವಾಗಿದೆ. ನಾನಿರುವಂಥ ಜಾಗ ಚೂರನಮಲೈ. ಈ ಚೂರನಮಲೈ ಅನ್ನೋ ಸ್ಥಳ ಇದೆಯಲ್ಲ, ಈ ಸ್ಥಳ ನೀವು ಗಮನಿಸ್ತಾ ಇದ್ರೆ ಸಂಪೂರ್ಣವಾಗಿ ನಾಮಾವಶೇಷವಾಗಿರೋದು. ಇದೇ ಸ್ಥಳದಲ್ಲಿ ನಾನು ನಿಂತಿರುವಂಥ ಇದೇ ಸ್ಥಳದಲ್ಲಿ ದೇವಸ್ಥಾನ ಇತ್ತು ಸ್ಮಿತಾ. ಆದರೆ ದೇವಸ್ಥಾನದ ಕೆಳಗೆ, ಗರ್ಭಗುಡಿಯ ಕೆಳಗಡೆ ಇರುವಂಥ ಅಡಿಪಾಯ ಮಾತ್ರ ಇದೆ. ಮೇಲಿನ ಕಳಶ, ಹೊನ್ನ ಕಳಶ ಎಲ್ಲ ಕೊಚ್ಕೊಂಡು ಹೋಗಿದೆ ಅದೇ ನದಿಯಲ್ಲಿ. ಆ ಕಡೆ ನೋಡ್ಬೋದು ಸ್ಮಿತಾ ನೀವು, ಇವತ್ತು ಪ್ರೋಗ್ರೆಸಿವ್ ವರ್ಕ್ ಅಂತ ಹೇಳಿದರೆ ಆ ಕಡೆ ಆರ್ಮಿ ಆಪರೇಷನ್ ಮೂಲಕ ಜನರು ನಡೆದುಕೊಂಡು ಬರೋದಕ್ಕೆ ಬ್ರಿಡ್ಜನ್ನು ನಿರ್ಮಾಣ ಮಾಡಿದ್ದಾರೆ. ಇನ್ನು ಆ ಕಡೆ ನೋಡಿದರೆ ಏನು ಮುಡಗೈಗೆ ಇಲ್ಲೊಂದು ಬ್ರಿಡ್ಜ್ ಕನೆಕ್ಟಿವಿಟಿ ಇತ್ತು. ಆದರೆ ಆ ಕನೆಕ್ಟಿವಿಟಿ ಬ್ರಿಡ್ಜ್ ಸಂಪೂರ್ಣವಾಗಿ ಜಾರಿ ಹೋಗಿರೋದ್ರಿಂದಾಗಿ ಅಥವಾ ಕುಸಿದ್ಕೊಂಡು ನೀರಿನಲ್ಲಿ ಕೊಚ್ಕೊಂಡು ಹೋಗಿರೋದ್ರಿಂದಾಗಿ ಈ ಬ್ರಿಡ್ಜನ್ನು ತಾತ್ಕಾಲಿಕವಾಗಿ ಆರ್ಮಿ ಪಡೆ ಕೇವಲ 1.5 ದಿನದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇನ್ನು ಒಂದು ಕಬ್ಬಿಣದ ತುಂಡನ್ನು ಹಾಕಿದರೆ ಈ ಬ್ರಿಡ್ಜ್ ಕಂಪ್ಲೀಟ್ ಆಗುತ್ತೆ. ಈ ಬ್ರಿಡ್ಜ್ ಕಂಪ್ಲೀಟ್ ಆದರೆ ಈ ಬ್ರಿಡ್ಜ್ನ ಮೂಲಕ ಲಘು ಆ್ಯಂಬುಲೆನ್ಸ್ಗಳನ್ನು ಇಲ್ಲಿ ಓಡಿಸಬಹುದು. ಲಘು ಆ್ಯಂಬುಲೆನ್ಸ್ಗಳನ್ನು ಮುಡುಗೈವರೆಗೂ ಕೂಡ ತೆಗೆದುಕೊಂಡು ಹೋದರೆ ಈಗ ಮುಡುಗೈಯಿಂದ ನೀವು ನೋಡ್ಬೋದು, ನಮ್ಮ ಬೀಜ ಆ ಕಡೆ ತೋರಿಸ್ಬೇಕು, ಮುಡುಗೈಯಿಂದ ಜೀಪ್ಗಳ ಮೂಲಕ ಏನು ಮೃತದೇಹಗಳನ್ನು, ಪಾರ್ಥಿವ ಶರೀರಗಳನ್ನು ಅಲ್ಲಿ ಸಿಬ್ಬಂದಿಯನ್ನು ನಿಂತಿದ್ದಾರೆ ಅಲ್ಲಿವರೆಗೆ ತರ್ತಾರೆ. ಅದಾದ ನಂತರ ಹೊತ್ತುಕೊಂಡು ಈ ಹೊಳೆಯನ್ನು ದಾಟಿಸ್ತಾರೆ. ಆದರೆ ಬ್ರಿಡ್ಜ್ ಆದ ನಂತರ ನೇರವಾಗಿ ಮುಡುಗೈಯಿಂದ ಆ್ಯಂಬುಲೆನ್ಸ್ಗಳ ಮೂಲಕ ದೇಹವನ್ನು ಇದೇ ಬ್ರಿಡ್ಜ್ ಮೂಲಕ ತೆಗೆದುಕೊಂಡು ಹೋಗಿ ಆಸ್ಪತ್ರೆಗಳಿಗೆ ಮತ್ತು ನಿರಾಶ್ರಿತ ಕೇಂದ್ರಗಳಿಗೆ ತೆಗೆದುಕೊಂಡು ಹೋಗ್ಬೋದಾದಂಥ ಸಂದರ್ಭ ಆಗುತ್ತೆ. ನೋಡಿ, ನಿಜವಾಗ್ಲೂ ಕೂಡ ಒಂದು ಕ್ರಿಟಿಕಲ್ ಆಗಿದೆ. ಈಗಷ್ಟೇ ಕೆಲವೇ ನಿಮಿಷದ ಹಿಂದೆ ಸ್ಮಿತಾ ನನ್ನ ಕಣ್ಣೆದುರಲ್ಲೇ ಒಂದು ಡೆಡ್ ಬಾಡಿ ಹೋಯಿತು. ಅದೇ ರೀತಿ ಸಾಲು ಹೆಣಗಳ ಯಾತ್ರೆಯೇ ನಡೀತಾ ಇದೆ. ಸಿಬ್ಬಂದಿಯೊಂದು ಹರಸಾಹಸ ಪಡ್ತಾ ಇದ್ದಾರೆ. ಒಂದು ಖುಷಿ ವಿಚಾರ ಅಂತ ಹೇಳಿದರೆ ರಕ್ಷಣಾ ಕಾರ್ಯಾಚರಣೆ ಕ್ಷಿಪ್ರವಾಗಿ ನಡೀತಾ ಇದೆ. ಯಾಕಂತ ಹೇಳಿದರೆ ನಿನ್ನೆವರೆಗೂ ಕೂಡ ಇಲ್ಲಿನ ವಾತಾವರಣವೇ ಆರ್ಮಿ ಯೋಧರಿಗೆ ಮತ್ತು ಸುಮಾರು 1,500 ಜನ ಇಲ್ಲೇನು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ, ಅವರಿಗೆ ಮಳೆಯೇ ದೊಡ್ಡ ಕಂಟಕ ಆಗಿತ್ತು. ಆದರೆ ಇವತ್ತು ಆ ರೀತಿ ಪರಿಸ್ಥಿತಿ ಇಲ್ಲ. ಬೆಳಿಗ್ಗೆಯಿಂದ ಸ್ವಲ್ಪ ಕೂಡ ಮಳೆ ಕಡಿಮೆ ಆಗಿದೆ. ಮತ್ತೆ ಈ ಸ್ಥಳದಲ್ಲಿ ನಿನ್ನೆ ಇಲ್ಲಿವರೆಗೂ ಕೂಡ ನೀರು ಹರಿತಾ ಇತ್ತು. ನದಿ ಆ ಕಡೆ ಇದ್ರು ಕೂಡ, ಜರಿ ಆ ಕಡೆ ಇದ್ರು ಕೂಡ ಇಲ್ಲಿವರೆಗೂ ಕೂಡ ನೀರು ಹರಿತಾ ಇತ್ತು. ಈ ಸ್ಥಳದಲ್ಲಿ ನಾನು ಕಾಲಿಟ್ಟರೆ ಇಲ್ಲಿವರೆಗೂ ಕೂಡ ಕಾಲು ಕೆಸರಿನಲ್ಲಿ ಕಂತಿ ಹೋಗುತ್ತೆ. ಅಂದ್ರೆ ಮಣ್ಣು ಜರಿದಿರೋದ್ರಿಂದಾಗಿ ಆ ರೀತಿ ಸಿಚುವೇಶನ್ ನಿರ್ಮಾಣ ಆಗಿದೆ. ನಡಿ ಅಲ್ಲಿ ಆ ಕಡೆ ನೋಡ್ಬೋದು ಸ್ಮಿತಾ ನೀವು, ಕುಸಿದಿರುವಂಥ ಮನೆಗಳನ್ನು JCBಗಳ ಮೂಲಕ
ಮನೆಯ ಮುಂದೆ ಇರುವಂತ ಮಣ್ಣನ್ನು ಅಗೆಯುವ ಮೂಲಕ ಹೆಣಗಳೇನಾದ್ರೂ ಅಲ್ಲಿ ರಾಶಿ ಇದ್ದಾವ ಅನ್ನೋದನ್ನ ನೋಡ್ತಾ ಇದ್ದಾರೆ. ಆ ಕಡೆ ಅಲ್ಲೊಂದು ಮನೆ ನೋಡಿ ಸ್ಮಿತಾ, ಸಂಪೂರ್ಣವಾಗಿ ಕುಸಿದು ಬಿದ್ದಿರೋದು. ಇದು ಭೀಕರತೆಗೆ ಸಾಕ್ಷಿ ಸ್ಮಿತಾ. ಅವತ್ತು ರಾತ್ರಿ 2 ಗಂಟೆ ಸುಮಾರಿಗೆ ಮತ್ತೆ 4 ಗಂಟೆ ಸುಮಾರಿಗೆ ಕುಸಿದಂತ ಮಣ್ಣು 4 ಗ್ರಾಮಗಳನ್ನ ನಾಮಾವಶೇಷ ಏನ್ ಮಾಡಿತ್ತು, ಚೋರನ್ಮಲ ಸೇರಿದಂತೆ ಮುಡುಗೈ ಸೇರಿದಂತೆ 4 ಗ್ರಾಮಗಳು ನಾಮಾವಶೇಷವಾಗಿ ಹೋದ್ವು. ಆ ಗ್ರಾಮದ ಅಸಲಿ ಚಿತ್ರಣವನ್ನ ನೋಡ್ತಾ ಇದ್ರಿ ನೋಡಿ. ಆ ಕಲ್ಲಿದೆಯಲ್ಲ, ಆ ಬಂಡೆಗಲ್ಲು ಕಾಣಿಸ್ತಿದೆಯಲ್ಲ ಸ್ಮಿತಾ ನಿಮ್ಗೆ, ಈ ಬಂಡೆಗಲ್ಲು ಗುಡ್ಡದ ಮೇಲಿಂದ ಜರಿದಂಥ ಬಂಡೆಗಲ್ಲು. ಆ ಬಂಡೆಗಲ್ಲು ಇವತ್ತು ಇಲ್ಲಿದೆ. ಈ ಜರಿ ಇದೆಯಲ್ಲ ಸಾಗುತ್ತೆ, ಹೀಗೆ ಸಾಗಿ ದೊಡ್ಡ ಹೊಳೆಯನ್ನ ಸೇರುತ್ತೆ. ಇದು ಇಲ್ಲಿನ ಚಿತ್ರಣ. 100 ಸಿಬ್ಬಂದಿ ಹಗಲು ರಾತ್ರಿ ಮಳೆ ಚಳಿ ಬಿಸಿಲು ಯಾವುದನ್ನು ಕೂಡ ಲೆಕ್ಕಿಸದೆ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಒಂದು ಸ್ವಲ್ಪ ವಿಳಂಬ ಆದರೂ ಕೂಡ ಸಾವಿನ ಸಂಖ್ಯೆ ಇರುವಂಥ ಸಾಧ್ಯತೆ ಇದೆ. ನೀವು ಹೇಳ್ತಾ ಇದ್ರಿ 285 ಜನ ಡೆತ್ ಆಗಿದ್ದಾರೆ ಅಂತೇಳಿ. ಕೇವಲ 285 ಮಾತ್ರ ಅಲ್ಲ, 500ಕ್ಕೂ ಹೆಚ್ಚು ಜನ ಮಿಸ್ಸಿಂಗ್ ಇದ್ದಾರೆ. ಅವರು ಬದುಕಿ ಬರ್ತಾರಾ ಅಥವಾ ಹೆಣವಾಗಿ ಅವರು ದೇಹವಾದರೂ ಸಿಗುತ್ತಾ ಅನ್ನೋದ್ರ ಬಗ್ಗೆ ಈಗ ಇರುವಂಥ ಆತಂಕ. ಸದ್ಯಕ್ಕೆ ಕಾರ್ಯಾಚರಣೆ ಬಿರುಸಿನಿಂದ ಸಾಗ್ತಾ ಇದೆ. ಕೆಲವೇ ಹೊತ್ತಿನಲ್ಲಿ ರಾಹುಲ್ ಗಾಂಧಿ ಕೂಡ ಇಲ್ಲಿಂದ ಹೆಚ್ಚು ಕಮ್ಮಿ ಅಂತ ಹೇಳಿದ್ರೆ 10 ಕಿಲೋಮೀಟರ್ ಮಲ್ಪಾಡಿ, ಆ ಮಲ್ಪಾಡಿ ನಿರಾಶ್ರಿತರ ಕೇಂದ್ರ ಇದೆ, ಅಲ್ಲಿ ಶವಾಗಾರ ಮತ್ತು ಆಸ್ಪತ್ರೆ ಎಲ್ಲವೂ ಕೂಡ ಇದೆ. ಅಲ್ಲಿ ಕುಟುಂಬಸ್ಥರ ರೋಧನೆ ಇದೆ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳೋದಕ್ಕೆ ಕೆಲವೇ ಹೊತ್ತಿನಲ್ಲಿ ಬರ್ತಾರೆ. ಇನ್ನೂ ಬಹಳ ಪ್ರಮುಖವಾಗಿ ನಾವಾಗ ಆರ್ಮಿ ಆಫೀಸರ್ಗಳ ಜೊತೆ ಎಲ್ಲ ಮಾತಾಡ್ತಾ ಇದ್ವಿ. ಅವ್ರು ಹೇಳ್ತಾ ಇದ್ರು ಕೂಡ ದುರ್ಗಮವಾಗಿತ್ತು. ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಮಳೆ ಬರ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ನದಿಯ ಹರಿವು ವೇಗವಾಗಿದೆ. ಹೀಗೆಲ್ಲ ಇರುವಾಗ ಆಪರೇಷನ್ಗೂ ಕೂಡ ಬಹಳ ನಮಗೆ ವಿಳಂಬ ಆಗ್ತಾ ಇದೆ ಅನ್ನೋದನ್ನೇ ಹೇಳ್ತಾ ಇದ್ರು. ಆದರೆ 100 ಸಂಖ್ಯೆಯ ಆರ್ಮಿ ಬಂದಿದ್ದಾರೆ. ಇನ್ನೊಂದು ಎಕ್ಸ್ಕ್ಲೂಸಿವ್ ನೋಡಿ, ಆ ವೆಹಿಕಲ್ನಲ್ಲಿ ಏನೀಗ ಜೀಪ್ನಲ್ಲಿ ಬಂತಲ್ಲ, ಅದರಲ್ಲಿ ಬಹುಶಃ ಪಾರ್ಥಿವ ಶರೀರ ಡೆಡ್ ಬಾಡಿ ಬಂತು ಅಂತ ಅನ್ಸುತ್ತೆ. ಹಿಂಗೆ ಬರುತ್ತೆ ಸ್ಮಿತಾ, ಮುಡುಗೈಯಿಂದ ಬರುವಂಥ ವಾಹನಗಳು ಈ ರೀತಿಯ ಜೀಪ್ಗಳ ಮೂಲಕ ಡೆಡ್ ಬಾಡಿಯನ್ನು ಹೊತ್ತು ತರ್ತವೆ. ಆ ಡೆಡ್ ಬಾಡಿಯನ್ನು ಕೆಳಗಡೆ ಇಳಿಸಿ ಆರ್ಮಿ ಸಿಬ್ಬಂದಿ ಅಲ್ಲಿಂದ ಹೊತ್ತು ಸಾಕ್ತಾರೆ. ಇದೇ ರೀತಿಯಾಗಿ ಕೆಲವೇ ನಿಮಿಷದ ಹಿಂದೆ ಒಂದು ಡೆಡ್ ಬಾಡಿ ಬಂದಿತ್ತು, ಮುಡುಗೈಯಲ್ಲಿ ಸಿಕ್ಕಂಥ ಡೆಡ್ ಬಾಡಿ. ಆದರೆ ಬಹುಶಃ ಇದರಲ್ಲಿ ಆಫೀಸರ್ಸ್ ಬಂದರು ಅಂತ ಅನ್ಸುತ್ತೆ. ಬಹುಶಃ ಡೆಡ್ ಬಾಡಿ ಇಲ್ವೇನೋ, ಆದರೆ ಹಿಂಗೆ ಬರುತ್ತೆ, ಇದೇ ರೀತಿಯಾಗಿ ಬರುತ್ತೆ. ನೋಡುವ ಅಲ್ಲಿ ಏನಾಗುತ್ತೆ ಅಂತ ಹೇಳಿ ನಾವು ಕೂಡ ನೋಡೋಣ. ಆ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ಇಲ್ದಿದ್ರೆ ನಾನು ಅಲ್ಲಿ ಹೋಗಿ ತೋರಿಸ್ತಾ ಇದ್ದೆ. ಬಹುಶಃ ಈ ರೀತಿಯ ಕೆಲವೊಂದು ಚಾಲೆಂಜ್ಗಳು ಎದುರಾಗ್ತಾ ಇದೆ. ಆದರೆ ನಮ್ಮ ಆರ್ಮಿ, ದಿಟ್ಟ ಆರ್ಮಿ ಇದೆಲ್ಲವನ್ನು ಕೂಡ ಫೇಸ್ ಮಾಡ್ತಾ ಇದೆ. ನೋಡಿ, ಅಲ್ಲೊಂದು ವಾಹನ ಕೂಡ ಬಂತು, ಬಹುಶಃ ಅದರಲ್ಲೇನಾದರೂ ಬಂದಿರ್ಬೋದಾ. ಯಾಕಂತ ಹೇಳಿದ್ರೆ ಇಲ್ಲಿ ಹೋಗ್ಲಿಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಮಧ್ಯೆ ನದಿ ಇದೆ, ಬ್ರಿಡ್ಜ್ ನಿರ್ಮಾಣ ಆಗಿರೋದು ನಡ್ಕೊಂಡು ಹೋಗ್ಲಿಕ್ಕೆ ಮಾತ್ರ. ಹಾಗಾಗಿ ಹೊತ್ತು ಸಾಕ್ತಾ ಇದ್ದಾರೆ. ಮತ್ತೆ ಕೇರಳದ ಕೆಲ ಜನಪ್ರತಿನಿಧಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ನೀವು ನೋಡ್ಬೋದು, ಆ ಕಡೆಯಲ್ಲಿ ಕೇರಳದ ಜನಪ್ರತಿನಿಧಿಗಳು ಆಗಮಿಸ್ತಾ ಇದ್ದಾರೆ. ಶಾಸಕರು, ಸಚಿವರು ಆದಿಯಾಗಿ ಆಗಮಿಸಿ ಇಲ್ಲಿನ ಪರಿಸ್ಥಿತಿಯನ್ನು ಅವಲೋಕಿಸ್ತಾ ಇದ್ದಾರೆ. ಮತ್ತು ಸಂತ್ರಸ್ತರನ್ನು ಕೂಡ ಭೇಟಿ ಮಾಡೋ ಕೆಲಸವನ್ನು ಆಗಿರ್ಬೋದು ಅಥವಾ ಗಂಜಿ ಕೇಂದ್ರಗಳಿಗೆ ಹೋಗೋ ಕೆಲಸ ಆಗಿರ್ಬೋದು, ಅದೆಲ್ಲವೂ ಕೂಡ ನಡೀತಾ ಇದೆ. ಸಾಲು ಸಾಲು ಆಂಬ್ಯುಲೆನ್ಸ್ಗಳ ಸದ್ದು, ಸೈರನ್ಗಳು, ಮತ್ತೊಂದು ಕಡೆಯಲ್ಲಿ ರೋಧನೆ, ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ನರಕವನ್ನ ಬೇರೆಲ್ಲೋ ನೋಡೋದು ಬೇಡ. ನಾವು ಕೇರಳದ ವಯನಾಡಿನ ಈ ಚೋರನ್ಮಾಲ ಮತ್ತೆ ಮುಡುಗೈ ಅನ್ನೋ ಸ್ಥಳ ಇದೆಯಲ್ಲ, ಅಕ್ಷರಶಃ ನರಕವೇನೋ ಅನ್ನೋ ಸ್ಥಿತಿ ಭಾಸ ಆಗ್ತಾ ಇದೆ ಸ್ಮಿತಾ. JCBಗಳ ಗರ್ಜನೆ ಒಂದು ಕಡೆಯಲ್ಲಾದ್ರೆ ಮತ್ತೊಂದು ಕಡೆಗಳಲ್ಲಿ ಈ ಎಲ್ಲ ದುರ್ಗಮ ಸ್ಥಿತಿಯನ್ನು ಅವಲೋಕಿಸ್ತಾ ಇದ್ರೆ ನಿಜಕ್ಕೂ ಕೂಡ ಹಾರರ್ ಆಗಿದೆ. ನಮಗೂ ಕೂಡ, ಪತ್ರಕರ್ತರಿಗೂ ಕೂಡ ಇದೊಂದು ದೊಡ್ಡ ಚಾಲೆಂಜ್. ಇದು ಇಂಥ ಒಂದು ದುರ್ಗಮ ಸ್ಥಿತಿಯಲ್ಲಿ ಕೆಲಸ ಮಾಡೋದು. ಈ ಮಣ್ಣಿನ ಕೆಳಗಡೆ ಕಾಲಿಟ್ರೆ ಮುಂಗಾಲವರೆಗೂ ಕೂಡ ಹುಗಿಯುತ್ತೆ, ಕಾಲು ಎತ್ತಲಿಕ್ಕಾಗಲ್ಲ. ಎಲ್ಲಿ ಓಪನ್ ಹೊಂಡಗಳಿದ್ದಾವೆ, ಎಲ್ಲಿ ಗುಂಡಿಗಳಿದ್ದಾವೆ ಅನ್ನೋದನ್ನ ನೋಡ್ಲಿಕ್ಕಾಗಲ್ಲ. ಇದು ನಿಜವಾಗ್ಲೂ ಕೂಡ ಮಣ್ಣಾಗಿರ್ಲಿಲ್ಲ. ಇಲ್ಲಿ ಮನೆಗಳಿದ್ವು, ಇಲ್ಲಿ ದೇವಸ್ಥಾನ ಇತ್ತು, ಇಲ್ಲಿ ಶಾಲೆ ಇತ್ತು, ಇಲ್ಲಿ ಎಲ್ಲವೂ ಕೂಡ ಇತ್ತು. ಆದ್ರೆ ಇವತ್ತಿಲ್ಲಿ ಏನಿದೆ ಅಂತ ನೋಡಿದ್ರೆ ನೀವೇ ನೋಡ್ಬೋದು ಸ್ಮಿತಾ. ನೋಡಿ, ಆ ಕಡೆಯಲ್ಲಿ ಗುಡ್ಡ ಇದೆ, ಆ ಗುಡ್ಡ ಜರಿದಿದೆ, ಮತ್ತೊಂದು ಕಡೆಯಲ್ಲಿ ನದಿ ಹರಿತಾ ಇದೆ. ಆರ್ಮಿ ತಂಡ, ಆ ಕಡೆ ಸಿಬ್ಬಂದಿ ಆಪರೇಷನ್, ಮತ್ತೊಂದು ಕಡೆಯಲ್ಲಿ ಸೇನಾ ಸಿಬ್ಬಂದಿ, JCBಗಳ ಗರ್ಜನೆ, ತುಂಡು ತುಂಡಾಗಿ ಬಿದ್ದಿರುವ